ನಮ್ಮ ಕಸ್ಟಮರ್ಸ್ ಹೆಂಗಪ್ಪ ಅಂತಂದರೆ, ಈಗ ಕಾಲ್ ಮಾಡೋರು ಅಂದರೆ ನಮಗೆ ಮರಿ ಕೇಳೋಕೆ ಕಾಲ್ ಮಾಡೋರು ಹೆಂಗಪ್ಪ ಅಂತಂದರೆ, ಇವಾಗ ತುಂಬ ಜನ ಕೇಳೋದು ಹೆಂಗೆ ಅಂತಂದರೆ, ಇವಾಗ ಅಂತಂದರೆ ರೀಸೆಂಟ್ಲಿ ನೆನ್ನೆ ಚಂದ್ರಾಯಪಟ್ಟಣದವ್ರು ಮರಿ ತೊಗೊಂಡೋಗಿದ್ರು. ಮರಿ ತೊಗೊಂಡೋದಾಗ ತುಂಬ ಜನ ಕೇಳ್ತಿರೋದು ಹೆಂಗೆ ಅಂತಂದರೆ, ಬ್ರೋ ಮರಿಗಳು ಅಂತಂದರೆ ಈಗ ಮರಿಗಳು ಕೊಟ್ಟಿರೋರನ್ನ ಕೇಳ್ತಾ ಇರ್ತಾರೆ. ಆದರೆ ಈಗ ಚಂದ್ರಾಯಪಟ್ಟಣ ಮರಿ ಕೊಟ್ಟಿದ್ರೆ ಚಂದ್ರಾಯಪಟ್ಟಣದವರು ಹ್ಯಾಪಿ ಕಸ್ಟಮರ್ ಟು ಚಂದ್ರಾಯಪಟ್ಟಣ ಅಂತ ಹಾಕಿದ್ರೆ, ಇದು ಮರಿ ಎಲ್ಲ ಚಂದ್ರಾಯಪಟ್ಟಣದಲ್ಲಿ ಇರೋದು ಮತ್ತು ಚಂದ್ರಾಯಪಟ್ಟಣಕ್ಕೆ ಹೋಗಿ ಬರ್ಬೋದು ಅಂತ ನೀವು ಆ ಕಡೆ ನಿಯರ್ ಬೈ ಇರೋರು ನನಗೆ ಕಾಲ್ ಮಾಡ್ತಾಯಿದ್ದೀರಾ. ಬಟ್ ಏನಪ್ಪ ಅಂತಂದರೆ ವಿಶೇಷ, ಇದು ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ನಲ್ಲಹಳ್ಳಿ ಅನ್ನೋ ಗ್ರಾಮದಲ್ಲಿರೋದು. ಬಂದು ಸ್ಪಾಟಲ್ಲಿ ನೀವೇ ನೋಡಿ ಮರಿ ತೊಗೊಂಡೋಗ್ಬೇಕು. ಅಂತಂದರೆ ಈ ಸಲ ಏನಪ್ಪ ಅಂತಂದರೆ ಒಂದು ಸ್ವಲ್ಪ ಅಂತಂದರೆ ಇವಾಗ ಮರಿಗಳನ್ನ ಯಾವಾಗ ಅಂತಂದರೆ ಲೇಟಾಗಿ ಒಂದೂವರೆ ತಿಂಗಳು ಲೇಟಾಗೆ ಕೊಡೋದು. ನಿಮಗೂ ಗೊತ್ತು ಮರಿಗಳು ಕೊಡೋದು ಅಂತಂದರೆ ಆಟೋಮೆಟಿಕ್ ಯಾವಾಗಲೂ ನಿಮ್ಗೆ ಮರಿ ಐತೆ ಬನ್ನಿ ಅಂತ ನಾವು ಯಾವತ್ತೂ ವೀಡಿಯೋ ಮಾಡೋಕ್ಕೆ ಹೋಗಲ್ಲ. ನಿಮಗೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಅಂತಂದರೆ 1ನೇ ತಾರೀಕು ಬುಕ್ ಮಾಡಿದ್ರೆ 25, 26ಕ್ಕೆ ಮರಿ ಸಿಗುತ್ತೆ ಅಂತ. ಬಟ್ ಈ ಸಲ ಬುಕ್ಕಿಂಗ್ ತೊಗೊಂಡಿರಲಿಲ್ಲ. ಯಾಕೆ ತೊಗೊಂಡಿರಲಿಲ್ಲ ಅಂತಂದರೆ, ಬಂದವರು ಡೈರೆಕ್ಟಾಗಿ ಕೊಡೋಣ. ಆಮೇಲೆ ಡೈರೆಕ್ಟಾಗಿ ಕಾಲ್ ಮಾಡಿದವ್ರಿಗೆ ಏನಂತಿದ್ರು ಅಂದರೆ, 3 ತಿಂಗಳು 4 ತಿಂಗಳಾಗೈತೆ ಬ್ರೋ ನಿಮ್ಮ ಹತ್ರ ಮರಿ ತೊಗೊಳಕ್ಕೆ ಕಾಯ್ಕೊ ಕೂತಿದ್ವಿ, ಬಟ್ ಮರಿ ಸಿಗ್ತಾಯಿಲ್ಲ ಅಂತೀರಾ, ಮತ್ತು ಮರಿಗಳು ಕೊಡ್ತಿಲ್ಲ ಅಂತೀರಾ, ಈ ಥರದ್ದೆಲ್ಲ ಪ್ರಾಬ್ಲಮ್ ಹೇಳ್ತಾನೆ ಇದ್ರಿ. ಅದಕ್ಕೋಸ್ಕರ ಆ ಥರ ವೀಡಿಯೋ ಮಾಡಿ ನಿಮ್ಗೇನಾದರೂ ಬೇಕಾದರೆ ಮರಿ ತೊಗೊಂಡೋಗಿ ಅಂತ ಹಾಕಿದ್ಮೇಲೆ ಒಂದು 4 ಜನ ಕಸ್ಟಮರ್ಸ್ ಬಂದು ತೊಗೊಂಡೋದ್ರಿ. ಬಟ್ ಖುಷಿನೇ. ಬಟ್ ಅದಾದಮೇಲೆ ಅಚ್ಚುಕಟ್ಟಾಗಿ ನೀವು ಮರಿಗಳನ್ನ ಬಂದು ಸ್ಪಾಟಲ್ಲೇ ನೋಡಿ ನಿಮ್ಮ ಮರಿ ಚೆನ್ನಾಗಿದೆ ಅಂದರೆ ತೊಗೊಂಡೋಗುವಂಥದ್ದು, ಚೆನ್ನಾಗಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ತೊಗೊಂಡೋಗುವಂಥದ್ದು ಇರೋದಿಲ್ಲ. ನಿಮ್ಗೆ ಇಷ್ಟ ಆದರೆ ಮಾತ್ರ. ಆಮೇಲೆ ಏನು ಅಂತಂದರೆ, ಈ ಸಲ ಅಡ್ವಾನ್ಸು ಕೂಡ ಹಾಕ್ಸ್ಕೊತಿಲ್ಲ. ಸ್ಪಾಟಿಗೆ ಬರೋದು, ಮರಿ ವಿಸಿಟ್ ಮಾಡಿ ನಿಮ್ಗೆ ಮರಿ ಇಷ್ಟ ಆಗೋದ್ರೆ ತೊಗೊಂಡೋಗೋದು, ಇಲ್ಲ ಅಂದರೆ ಇಲ್ಲ. ಬಟ್ ಆ ಥರದ್ರಲ್ಲಿ ಹೇಳಿದ್ವಿ, ನಿಮ್ಗೇನಾದರೂ ಮರಿಗಳು ಬೇಕೇ ಬೇಕು ಅನ್ನೋದಿತ್ತು ಅಂದರೆ ಸ್ಪಾಟಿಗೆ ಬನ್ನಿ ವಿಸಿಟ್ ಮಾಡಿ ಮರಿಗಳು ತೊಗೊಂಡೋಗಿ ಫ್ರೆಂಡ್ಸ್.